ನಮಸ್ಕಾರ ವೀಕ್ಷಕರೇ, ನಮ್ಮ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಐತಿಹಾಸಿಕ ಪಾರಂಪರಿಕ ತಾಣಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ನಾವು ನಿಮಗೆ ವಿಡಿಯೋಗಳನ್ನು ತಲುಪಿಸ್ತಾ ಇದ್ದೀವಿ. ಇವತ್ತು ನಾವು ಗದಗ ಬೆಟಗೇರಿ ಅವಳಿ ನಗರದ ಮಧ್ಯಭಾಗದಲ್ಲಿರುವಂತಹ ಒಂದು ವ್ಯಾಯಾಮ ಶಾಲೆಯ ಕುರಿತು ನಾವು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀವಿ. ಈ ವ್ಯಾಯಾಮ ಶಾಲೆ ಯಾವಾಗ ನಿರ್ಮಾಣ ಆಯಿತು, ಅದು ಆವಾಗಿನ ಕಾಲಘಟ್ಟದಲ್ಲಿ ಯುವಕರಿಗೆ ವ್ಯಾಯಾಮ ಮಾಡೋದಕ್ಕೆ ಹೇಗೆ ಅನುಕೂಲಕರ ಆಗಿತ್ತು ಅನ್ನೋದರ ಕುರಿತು ಮತ್ತು ಆ ವ್ಯಾಯಾಮ ಶಾಲೆಯ ಇತಿಹಾಸವನ್ನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಾಚ್ಯ ವಸ್ತು ತಜ್ಞರಾದಂತಹ ಆದ ಕಟ್ಟಿಮನಿಯವರು. ನಮಸ್ಕಾರ ಸರ್. ವೀಕ್ಷಕರೇ, ನಮ್ಮ ಗದಗ ಬೆಟಗೇರಿ ನಗರದ ಮಧ್ಯೆ ಇರತಕ್ಕಂಥ ಈ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ, ಅಂದರೆ ಮಹಾತ್ಮ ಗಾಂಧೀಜಿಯವರು ಬಂದು ಹೋಗಿರುವಂಥ ಈ ಮೈದಾನ ಗಾಂಧಿ ಮೈದಾನ ಅಂತ ಕರಿತೀವಿ. ಈ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದು ಹೋಗಿ ಏನು 2 ಸಲ ನಮ್ಮ ಜಾಗೃತಿಯನ್ನುಗೊಳಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿ ಅವ್ರ ಹೆಸರಲ್ಲೇ ಕರೀತಕ್ಕಂಥ ಈ ಮೈದಾನ, ಗಾಂಧಿ ಮೈದಾನದೊಳಗೆ ಭವ್ಯ ಕಟ್ಟಡಗಳ ಮಾಹಿತಿಯೊಂದಿಗೆ ಇಲ್ಲಿ ನೋಡಲೇಬೇಕಾದಂಥ ಒಂದು ಅವಶ್ಯಕವಾದಂಥ ಒಂದು ಕಟ್ಟಡ ಇತ್ತು. 1934ರಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡ್ತಾರೆ. ಆಗಿನ ಮುಂಬೈ ಸರ್ಕಾರದ ಮುಂಬೈ ಪ್ರಾಂತದ ಶಿಕ್ಷಣ ಇಲಾಖೆಯ ಸಚಿವರಾದಂಥ ಸರ್ ಸಿದ್ದಪ್ಪ ಕಂಬಳಿಯವರು. ಇದರ ಬಗ್ಗೆ ಇಲ್ಲಿ ನಾವೇನು ತಿಳಿಸ್ಬೇಕಾಗಿದೆ ಅಂದರೆ, ಒಂದು ಭವ್ಯವಾದಂಥ ಕಟ್ಟಡ 1934ರಲ್ಲಿ ಪ್ರಾರಂಭವಾಗಿ ಇಲ್ಲಿಯ ವ್ಯಾಯಾಮಪಟುಗಳಿಗೆ, ಅಂದರೆ ಗದಗ ಬೆಟಗೇರಿಯ ಅನೇಕ ವ್ಯಾಯಾಮಪಟುಗಳು, ಅಂದರೆ ದೇಹದಾಷ್ಟ್ಯವನ್ನು ಜಿಮ್ನಾಸ್ಟಿಕ್ ಹಾಲ್ ಅಂತೇನು ಇಲ್ಲಿ ವ್ಯಾಯಾಮ ಶಾಲೆ ನಿರ್ಮಾಣ ಮಾಡ್ಯಾರ. ಆಗಿನ ಕಾಲದೊಳಗೆ ಖಡಕ್ ವಾಸ್ಲಾ ಟ್ರೈನಿಂಗ್ ತೆಗೆದುಕೊಂಡು ಇಲ್ಲಿ ವ್ಯಾಯಾಮ ಶಾಲೆಯನ್ನು ಮಾಡಿ ಇಲ್ಲೊಬ್ಬರು ಟೀಚರ್ ಅಂತಿದ್ರು. ಅವ್ರ ಹೆಸರು ವಾಯಫ್ ಬಂಗ್ಲೇಜ್ ಗುರುಗಳು ಅಂತಾರೆ. ಆ ವಾಯಫ್ ಬಂಗ್ಲೇಜ್ ಗುರುಗಳು ಇಲ್ಲಿ ಒಂದು ಟೀಚರ್ ಆಗಿ ಮುನ್ಸಿಪಲ್ ಹೈಸ್ಕೂಲ್ನೊಳಗೆ ವ್ಯಾಯಾಮ ಶಿಕ್ಷಣವನ್ನು ನೀಡ್ತಾಯಿದ್ರು. ಇಲ್ಲೇ ಪ್ರತಿ ಶನಿವಾರಕ್ಕೊಮ್ಮೆ ಶಾರೀರಿಕ ಕಸರತ್ತನ್ನು ನಿರ್ವಹಿಸಿಕೊಡ್ತಾಯಿದ್ರು. ಜೊತೆಗೆ ಇಲ್ಲಿ ವ್ಯಾಯಾಮ ಶಾಲೆ ಏನು ಕಟ್ಟಡ ಇದೆ, ಈ ವ್ಯಾಯಾಮ ಶಾಲಾ ಕಟ್ಟಡದಲ್ಲಿ ವ್ಯಾಯಾಮಪಟುಗಳನ್ನು ತಯಾರು ಮಾಡಿದರು. ಈ ವ್ಯಾಯಾಮಪಟುಗಳಲ್ಲಿ MD ನವಲಗುಂದ ಅಂತೇಳಿ ಅವನು ವ್ಯಾಯಾಮ ಮಾಡಿ BSc B.Ed, ಅಂದರೆ ಆಗಿನ ಕಾಲದಲ್ಲಿ BSc B.Ed ಪದವೀಧರರಾದರು. ಅವರು ಈ ಹೈಸ್ಕೂಲ್ ಶಿಕ್ಷಣ, ಮುನ್ಸಿಪಲ್ ಹೈಸ್ಕೂಲಿನ ಶಿಕ್ಷಣದೊಂದಿಗೆ ವ್ಯಾಯಾಮಪಟುವಾಗಿ ದೇಹದಾಢ್ಯವನ್ನು ಬೆಳೆಸಿ ಗದಗಿನೊಳಗೆ ಉತ್ತಮ ದೇಹ ಒಂದು ಸ್ಪರ್ಧೆ ಇತ್ತು, ಅದನ್ನು ಅವರು ಆಗಿನ ಕಾಲಕ್ಕೆ ತರಬೇತಿಯನ್ನು ಕೊಟ್ಟವರು ವಾಯಫ್ ಬಂಗ್ಲೇಜ್ ಗುರುಗಳು. ಜೊತೆಗೆ ಇಲ್ಲೇ ವ್ಯಾಯಾಮ ಶಾಲೆಯನ್ನು ನೋಡ್ಕೊತಾ ಇದ್ದರು ಪಟ್ಟೇದ್ ಅಂತೇಳಿ, ಅಂದರೆ ಬೆಟಗೇರಿಯ ರಜಪೂತ್ ಸಮಾಜದ ಪಟ್ಟೇದ್ ಅನ್ನೋರು ಸಹ ಇಲ್ಲಿ ಪ್ಯೂನ್ ಇದ್ದವರು, ಅವರು ಸಹ ವ್ಯಾಯಾಮಪಟುಗಳಾಗಿ ತಮ್ಮ ದೇಹದಾಢ್ಯವನ್ನು ಇಲ್ಲಿ ಬೆಳೆಸ್ಕೊಂಡು ಕಸರತ್ತನ್ನು ಮಾಡ್ತಾರೆ. ನಾವು ಇಲ್ಲಿ 1934 ಕಟ್ಟಿರುವಂಥ ಕಟ್ಟಡ ಇದು ನಗರಸಭೆಯ ವ್ಯಾಪ್ತಿಯೊಳಗೆ, ನಗರಸಭೆಯ ಮಾಲಿಕೆಯೊಳಗೆ, ಹೈಸ್ಕೂಲ್ ಕಟ್ಟಡದ ಮೈದಾನದೊಳಗೆ ಆ ಕಟ್ಟಡ ಮೇಲಿನ ಹಂಚುಗಳು ಹಾರಿ ಹೋಗಿದ್ದಾವೆ. ಕಟ್ಟಡ ಶಿಥಿಲವಾಗಿದೆ. ಒಳಗಿದ್ದಂಥ ವ್ಯಾಯಾಮ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು, ಇವತ್ತೆಲ್ಲ ಅದು ನೆಲಸಮ ಆಗಿದೆ. ಅದ್ರ ಪಕ್ಕದಲ್ಲೇ ಒಂದು ಸ್ಯಾನಿಟೈಜೇಷನ್, ಅಂದರೆ ಈ ಕಸ ನಿರ್ವಹಣೆ ಮಾಡೋದಕ್ಕೆ ಸಂಗ್ರಹ ಮಾಡುವಂಥ ಒಂದು ಶೆಡ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ನಗರಸಭೆ ವಾಹನಗಳನ್ನು ಬಿಡಲಿಕ್ಕೆ ಶೆಡ್ ಮಾಡಿದ್ದಾರೆ. ಇದಕ್ಕೆ ಸೂಕ್ತವಾದಂಥ ಜಾಗೆ ಮತ್ತು ಬೇರೆ ಕಡೆ ಮಾಡಿ ಇದು ಗಾಂಧಿ ಮೈದಾನ ಅಂತ ಕರ್ಕೋಬೇಕಾದ್ರೆ ಇಲ್ಲಿ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳು ಇಲ್ಲಿ ನಡೆವು ಅಂತ ಹೇಳಿದರು. ಇವತ್ತು ನಾವು ಕಸ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಾರ. ಇಲ್ಲಿ ಕಸ ನಿರ್ವಹಣೆ ಮಾಡಲಿಕ್ಕೆ ಒಂದು ಕಸದ ತೊಟ್ಟಿ ಆಗಿದೆ. ಇದನ್ನು ನಾವು ಮೊದಲ ಕಸ ತೊಟ್ಟಿಯನ್ನು ತೆಗೆದು ಸ್ವಚ್ಛತೆಯನ್ನು ಮಾಡಿ, ಮತ್ತು ಇಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಮತ್ತು ವ್ಯಾಯಾಮಪಟುಗಳಿಗೆ ಜಿಮ್ನಾಸ್ಟಿಕ್ ಹಾಲ್ ಅಂತ ಏನದ, ಅದು ಹಳೆಯ ಕಾಲದ ಕಟ್ಟಡನ ಹೊಸ ಕಟ್ಟಡವನ್ನಾಗಿ ಮಾಡಿ ಹೊಸದಾದಂಥ ಜಿಮ್ನಾಸ್ಟಿಕ್ ಹಾಲನ್ನು ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HK ಪಾಟೀಲರು ಗಮನಿಸಬೇಕು. ಯಾಕಂದರೆ ಇದು ಒಂದು ಭವ್ಯವಾದಂಥ ಇತಿಹಾಸವನ್ನು, ಶತಮಾನಗಳ ಇತಿಹಾಸವನ್ನು ಸಾರುವಂಥ ನಮ್ಮ ಗದಗ ಬೆಟಗೇರಿ ಇತಿಹಾಸದೊಳಗೆ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವಂಥ ದೇವಾಲಯ, ಪ್ರಾಚೀನ ಸ್ಮಾರಕಗಳ ಜೊತೆಗೆ
ಆಂಗ್ಲರ ಕಾಲದ ಅನೇಕ ಕಟ್ಟಡಗಳು ಇವತ್ತಿಗೂ ತಲೆ ಎತ್ತಿ ನಿಂತಿವೆ. ಆಂಗ್ಲರ ಕಾಲದಲ್ಲಿ ಕಟ್ಟಿರುವಂಥ ಕಟ್ಟಡಗಳ ಮೇಲಿನ ಹಂಚುಗಳು ಹಾರಿ ಹೋಗಿ ಇವತ್ತು ಅಲ್ಲಿ ತಗಡುಗಳು ಸಹ ಹಾರಿ ಹೋಗಿದ್ದಾವೆ. ಇದನ್ನು ತಾವು ದಯವಿಟ್ಟು ಗಮನಿಸಿ. ಇಲ್ಲಿ ಇರ್ತಕ್ಕಂಥ ಏನು ವ್ಯಾಯಾಮ ಶಾಲೆ ಅದು ಪುನರ್ನಿರ್ಮಾಣ ಮಾಡಿ, ಈಗ ಅದು 1934ರಲ್ಲಿ ಏನು ನಿರ್ಮಾಣ ಮಾಡ್ಯಾರ, ಅಲ್ಲಿ ಏನು ಹೇಳ್ಕೊಡುತ್ತಂದರೆ ಗದಗ ಬೆಟಗೇರಿ ಮುನ್ಸಿಪಲ್ ಹೈಸ್ಕೂಲ್ ಜಿಮ್ನಾಸಿಯಂ ಹಾಲ್ ಓಪನ್ಡ್ ಬೈ ದಿ ಆನರೇಬಲ್ ದಿವಾನ್ ಬಹದ್ದೂರ್ ಸರ್ ಸಿದ್ದಪ್ಪ ಕಂಬಳಿ ಅಂದರೆ ST ಕಂಬಳಿ ಉದ್ಘಾಟನೆ ಮಾಡಿದ ತಾರೀಕು ಮುಂಬೈ ಅಂತ ಸರ್ಕಾರದ ಇವರು ಎಜುಕೇಷನ್ ಮಿನಿಸ್ಟರ್ ಅಂದರೆ ಶಿಕ್ಷಣ ಮಂತ್ರಿ ಆಗಿದ್ದರು. 2/10/1934 ಏನು ಗದಗ ಬೆಟಗೇರಿ ಮುನ್ಸಿಪಲ್ ಹೈಸ್ಕೂಲ್ ಇದೆ, ಇದರ ನಗರಸಭೆ ಅಧ್ಯಕ್ಷರು ಕಬಾಡಿ ಅಂತ ಇಲ್ಲೇನೋ ಒಂದು ಶಾಸನದೊಳಗೆ ಬರೆದದ್ದು ಏನು ಶಾಸನೋಕ್ತವಾಗಿ ಅಲ್ಲೇನು ಕಲ್ಲದ ಅದರ ಮೇಲೆ 1934 2/10/1934ರಲ್ಲಿ ಕಟ್ಟಿರುವಂಥ ಕಟ್ಟಡ ಪೂರ್ತಿ ನೆಲ ಸಮವಾಗಿಲ್ಲ, ಇನ್ನೂ ಅಳಿದುಳಿದ ಅವಶೇಷ ನಮ್ಮ ಕಣ್ಣೆದುರಿಗೆ ಇದೆ. ಇದನ್ನು ಇತ್ತ ಸಚಿವರು ಇಲ್ಲೇ ಗಮನ ಹರಿಸಿ ಇಲ್ಲೇ ಕಸ ಏನು ತ್ಯಾಜ್ಯ ಸಂಗ್ರಹ ಮಾಡ್ತಾ ಇದ್ದದಕ್ಕೆ ಬೇರೆ ಕಡೆ ಸೂಕ್ತ ವ್ಯವಸ್ಥೆ ಮಾಡಿ ಅಲ್ಲಿ ಸುತ್ತಲೂ ಒಂದು ಪರಿಸರವನ್ನು ಸ್ವಚ್ಛತೆಯನ್ನು ಕೈಗೊಂಡು ಇದನ್ನು ಮತ್ತೆ ಕ್ರೀಡಾಪಟುಗಳಿಗೆ ವ್ಯಾಯಾಮಪಟುಗಳಿಗೆ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾರೆ ಅಂತ ಹೇಳ್ತಾ, ನನಗೆ ಈ ಇತಿಹಾಸದ ಬಗ್ಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ ಅಂತೇಳಿ ನನ್ನ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ, ಕೇಳಿದಿರಲ್ಲ, ಇದುವರೆಗೂ ಅದ ಕಟ್ಟಿಮನಿಯವರು ನಮ್ಮ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿರುವಂತಹ ವ್ಯಾಯಾಮ ಶಾಲೆಯ ಒಂದು ದುರವಸ್ಥೆಯನ್ನು ತಮ್ಮೆದುರು ಬಿಚ್ಚಿಟ್ಟಿದ್ದಾರೆ. ಈ ವ್ಯಾಯಾಮ ಶಾಲೆಗೆ ಈಗ ಜಿಲ್ಲಾಡಳಿತ ಮತ್ತು ನಗರಸಭೆ ಆಡಳಿತ ಕಾಯಕಲ್ಪವನ್ನು ನೀಡಬೇಕಾಗಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ರವರು ಈ ವ್ಯಾಯಾಮ ಶಾಲೆಯತ್ತ ಚೂರು ಗಮನ ಹರಿಸಿ ಈ ವ್ಯಾಯಾಮ ಶಾಲೆಯನ್ನು ಹೇಗೆ ಮೂಲ ಸ್ವರೂಪದಲ್ಲಿತ್ತೋ ಅದೇ ರೀತಿಯಾಗಿ ಮರು ನಿರ್ಮಾಣ ಮಾಡಿ ಆ ಪಾರಂಪರಿಕ ಶೈಲಿಯಲ್ಲಿ ಏನು ವ್ಯಾಯಾಮ ಮಾಡ್ತಾಯಿದ್ರು ಹಿಂದೆ ಪೈಲ್ವಾನರು, ಕ್ರೀಡಾಪಟುಗಳು ಮತ್ತು ದೇಹದಾಢ್ಯ ಪಟುಗಳು ಯಾವ ರೀತಿಯಾಗಿ ವ್ಯಾಯಾಮಗಳನ್ನು ಮಾಡ್ತಾಯಿದ್ರೋ ಅದೇ ಮಾದರಿಯಲ್ಲಿ ವ್ಯಾಯಾಮ ಮಾಡೋದಕ್ಕೆ ಈ ವ್ಯಾಯಾಮ ಶಾಲೆಯನ್ನು ಪುನರ್ನಿರ್ಮಾಣ ಮಾಡಿಕೊಡಬೇಕು, ಜೀರ್ಣೋದ್ಧಾರ ಮಾಡಿಕೊಡಬೇಕು ಅನ್ನೋದು ಇಲ್ಲಿನ ಸಾರ್ವಜನಿಕರ ಇಚ್ಛೆ ಆಗಿದೆ. ಕಾರಣ HK ಪಾಟೀಲ್ರವರು ಹಾಗೂ ನಗರಸಭೆ ಆಡಳಿತ ಈ ವ್ಯಾಯಾಮ ಶಾಲೆಯತ್ತ ಗಮನ ಹರಿಸಿ ಈ ವ್ಯಾಯಾಮ ಶಾಲೆಯನ್ನು ಮರು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಸದಾಶಯವಾಗಿದೆ. ವೀಕ್ಷಕರೇ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.